ಕಾರಿನ ಸನ್ ರೂಫ್ನಲ್ಲಿದ್ದ ಮಗುವಿಗೆ ಕಮಾನು ಹೊಡೆದ ಪ್ರಕರಣ ಸಂಬಂಧ ಪೋಷಕರ ಮೇಲೆಯೇ ಕೇಸ್ ದಾಖಲಿಸಲಾಗಿದೆ. ಮಗುವಿನ ಪೋಷಕರ ವಿರುದ್ಧವೇ ಯಲಹಂಕ ಟ್ರಾಫಿಕ್ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಮಗುವಿಗೆ ಕಮಾನು ಹೊಡೆದ ವಿಡಿಯೋ ಬಯಲಾದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮಗುವಿನ ಮನೆಗೆ ಭೇಟಿ ನೀಡಿದ ಪೊಲೀಸರು ತಂದೆ ಕೃಷ್ಣಮೂರ್ತಿ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಸಾರ್ವಜನಿಕರ ಜಾಗೃತಿ ಹಿನ್ನೆಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಯಾದಗಿರಿಯಲ್ಲಿ ಅಕ್ರಮ ರೈಸ್ ದಂಧೆಕೋರರ ಕರಾಳ ಮುಖ ಬಯಲಾಗಿದೆ. ಮಿಲ್ಗಳ ಮೇಲೆ ದಾಳಿ ವೇಳೆ ಹೊರ ರಾಜ್ಯದ ಅಕ್ಕಿ ಖರೀದಿ ದಂಧೆ ಬೆಳಕಿಗೆ ಬಂದಿದ್ದು, ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ ಸೀಸ್ ಮಾಡಲಾಗಿದೆ. ಅಧಿಕಾರಿಗಳ ದಾಳಿ ವೇಳೆ ಹೊರ ರಾಜ್ಯದ ಪಡಿತರ ಅಕ್ಕಿಯ ಮೂಟೆಗಳು ಪತ್ತೆಯಾಗಿದೆ. ತೆಲಂಗಾಣ ಹಾಗೂ ಪಂಜಾಬ್ ಸರ್ಕಾರದ ಹೆಸರಿರುವ ಅಕ್ಕಿಯ ಮೂಟೆಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ರೈಸ್ ಮಿಲ್ನಲ್ಲಿ ಅಕ್ಕಿ ಪಾಲಿಶ್ ಮಾಡಿ ವಿದೇಶಕ್ಕೆ ದುಪ್ಪಟ್ಟು ದರದಲ್ಲಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.